ವಿಬಿಜಿ ರಾಮ್ಜಿ 2025 ಕಾಯ್ದೆ ಸಂಬಂಧ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರೆದಿರುವ ಲೇಖನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಸಂಬಂಧ ಪ್ರಧಾನಿ ಲೇಖನದಲ್ಲಿ ವಿಕಸಿತ ಭಾರತ್ ಜಿ ರಾಮ್ಜಿ ಕಾಯ್ದೆ ಸೃಷ್ಟಿಸಲಿರುವ ಆದಾಯ ಬೆಂಬಲ, ಆಸ್ತಿಗಳ ಸೃಷ್ಟಿ, ಕೃಷಿ ಸ್ಥಿರತೆ ಹಾಗೂ ದೀರ್ಘಕಾಲಿಕ ಗ್ರಾಮೀಣ ಉತ್ಪಾದಕತೆಯ ಮಹತ್ವವನ್ನು ಪ್ರಮುಖವಾಗಿ ಸಚಿವ ಚೌಹಾಣ್ ವಿವರಿಸಿದ್ದಾರೆ ಎಂದು ಹೇಳಿದ್ದಾರೆ. ವಿಧೇಯಕ ಅನುಷ್ಠಾನಗೊಳಿಸುವ ಮೊದಲು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕ ಸಮಾಲೋಚನೆ, ತಾಂತ್ರಿಕ ಕಾರ್ಯಾಗಾರಗಳು ಹಾಗೂ ಹಲವು ಪಾಲುದಾರರೊಂದಿಗೆ ಚರ್ಚೆಗಳು ನಡೆದಿವೆ ಎಂದು ಕೃಷಿ ಸಚಿವರು ತಮ್ಮ ಲೇಖನದಲ್ಲಿ ಒತ್ತಿ ಹೇಳಿದ್ದಾರೆ ಎಂದು ಪ್ರಧಾನಿ ವಿವರಿಸಿದ್ದಾರೆ. ಇನ್ನು ನೂತನ ಉದ್ಯೋಗ ಖಾತರಿ ಯೋಜನೆ ವಿಬಿಜಿ ರಾಮ್ಜಿ ಕುರಿತು ಪ್ರತಿಕ್ರಿಯಿಸಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯಡಿ ಮಾನವ ಶ್ರಮ ದಿನಗಳನ್ನು ಹೆಚ್ಚಿಸಿದ್ದು, ಯೋಜನೆ ಅನುಷ್ಠಾನಕ್ಕೆ ರಾಜ್ಯಗಳು ಕೈಜೋಡಿಸಬೇಕು ಎಂದು ಹೇಳಿದ್ದಾರೆ. ಕೆಲ ರಾಜ್ಯಗಳು ವಿವಿಧ ಖಾತರಿ ಯೋಜನೆಗಳನ್ನು ಘೋಷಣೆ ಮಾಡುವ ಮೂಲಕ ವಿತ್ತೀಯ ಶಿಸ್ತು ಮೀರಿವೆ. ಇಂತಹ ಸನ್ನಿವೇಶದಲ್ಲಿ ಪ್ರಧಾನಿ ಅವರು ಉತ್ತಮ ನಿರ್ಧಾರ ಕೈಗೊಂಡಿದ್ದು, ಸಂಸತ್ನ ಬಹುಸಂಖ್ಯೆಯ ಸದಸ್ಯರು ಕಾಯ್ದೆಯನ್ನು ಸ್ವಾಗತಿಸಿದ್ದಾರೆ ಎಂದರು. Announcing so many guarantees, go on guaranteeing. There is no financial discipline. In this background, the Prime Minister has taken the decision which is welcomed in the Parliament by the majority of the people.